ಅನ್ನ ಎನ್ನುವಂತ ಒಬ್ಬ ಸ್ತ್ರೀ ಇದ್ದಾಳೆ, ಅನ್ನೋಳು ಎನ್ನುವಂತ ಒಬ್ಬ ಸ್ತ್ರೀ ಇದ್ದಾಳೆ. ಆಕೆಗೆ ಮಕ್ಕಳಿಲ್ಲ, ಆಕೆ ಬಂಜೆ ಆಗಿದ್ದಾಳೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಒಂದು ದಿನ ದೇವರ ಆಲಯಕ್ಕೆ ಹೋಗಿ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನ ಎದುರಿಗೆ, ಆತನ ಮುಂದೆ, ದೇವರು ಮುಂದೆ ಹಾಕಿ ತನ್ನ ದುಃಖವನ್ನ ಹೇಳ್ಕೊಳ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಸ್ವಾಮಿ, ಜನರನ್ನು ನನ್ನ ಬಂಜೆ ಎಂದು ಕರೀತಾರೆ, ನನಗೆ ಮಕ್ಕಳಿಲ್ಲ, ನನಗೊಂದು ಮಗುವನ್ನು ಅನುಗ್ರಹಿಸುವುದಾಗಿ ಅನ್ನೋಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆಕೆ ದುಃಖವನ್ನ, ಆಕೆಯ ಮನೋವ್ಯತೆಯನ್ನ ದೇವರ ಮುಂದೆ, ದೇವರ ಪಾದದ ಮುಂದೆ ಇಡ್ತಾ ಇದ್ದಾಳೆ. ಪ್ರೀತಿ ದೇವಚಂದ್ರ ವಾಕ್ಯದಲ್ಲಿ ನೋಡ್ತೇವೆ, ಅಲ್ಲಿ ಕೊನೆಯದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, 1 ಸಾಮುವೇಲ 1ನೇ ಅಧ್ಯಾಯ 8ನೇ ವಚನದಲ್ಲಿ, ಅಣ್ಣಳು ಏಳಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಿಲ್ಲ ಎಂಬುದಾಗಿ ವಾಕ್ಯವನ್ನು ನೋಡ್ತೇವೆ. ಯಾವಾಗ ಆಕೆ ದೇವರ ಮುಂದೆ ಪ್ರಾರ್ಥನೆ ಮಾಡಿ ಹೋದಳೋ, ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಕೆಯ ಮುಖದಲ್ಲಿ ದುಃಖ ಕಾಣಲೇ ಇಲ್ಲ. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಆತನ ಸಮ್ಮುಖದಲ್ಲಿ, ಆತನ ಸನ್ನಿಧಿಯಲ್ಲಿ ದುಃಖದಿಂದ, ವೇದನೆಯಿಂದ ನೀನು ಪ್ರಾರ್ಥನೆ ಮಾಡುವಾಗ ದೇವರು ಕೇಳ್ತಾನೆ. ಆ ಪ್ರಾರ್ಥನೆಗೆ ಆತನ ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ